ನೋಡಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ನಾನು ನೀವು ಇಬ್ರು ಅಕ್ಕನ ಹತ್ರ ಹೋಗಿ ಭಾವನ್ನು ಕರೆಸಿ ನಡೆದಿದ್ದು ಹೀಗೆ, ಅದಕ್ಕೋಸ್ಕರ ನಾನು ಇಷ್ಟು ಸುಳ್ಳು ಹೇಳಿದೆ, ಅದರಲ್ಲಿ ಅಕ್ಕಂದು ಏನೂ ತಪ್ಪಿಲ್ಲ ಅಂತ ಹೇಳ್ಬಿಡೋಣ. ಬನ್ನಿ. ರೇವತಿ, ನೀನು ನನ್ನನ್ನು ಅರ್ಥನೇ ಮಾಡ್ಕೊಳ್ತಿಲ್ಲ. ನಿನಗೂ ನಿಮ್ಮ ಅಕ್ಕನಿಗೂ ತಾಳ್ಮೆ ಅನ್ನೋದೇ ಇಲ್ಲ. ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನನ್ನನ್ನು ನಂಬು. ಏಜೆ ಇನ್ವಾಲ್ವ್ ಆಗಿರೋದ್ರಿಂದ ನಾನು ಏನೇನೋ ಡಿಸಿಷನ್ ತಗೊಳ್ಳೋದಕ್ಕಾಗಲ್ಲ ರೇವತಿ. ಟ್ರಸ್ಟ್ ಮೀ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ನೀನು ನಿಮ್ಮ ಅಕ್ಕ ಖುಷಿಯಾಗಿರ್ಬೇಕು. ನೀನು ನನ್ನ ನಂಬ್ತಿ ಅಲ್ವಾ? ನಮ್ದೇ ಇಷ್ಟೆಲ್ಲ ಮಾಡ್ತೀನ ದೇವ್? ಹಾಗಿದ್ರೆ ದಯವಿಟ್ಟು ಈ ವಿಷಯನ ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡ ರೇವತಿ. ನಾನು ಒಳಗಿಂದ ಎಲ್ಲ ಸರಿ ಮಾಡ್ಕೊಂಡು ಬರಬೇಕು. ಅರ್ಥ ಮಾಡ್ಕೊ, ಓಕೆನಾ? ಓಕೆ. ಟೇಕ್ ಕೇರ್. ಬಾಯ್. ಬಾಯ್. ಯಾವ್ದು ಗುರು ಇದು? ನಿನಗೂ ತರ ಶ್ರುತಿ ಪಿಕ್ಚರಲ್ಲಿ ಬರೋ ಅಕ್ಕ ತಂಗಿ ಸೆಂಟಿಮೆಂಟ್ ಆಗಿ ಹೋಗಿದೆ ಇದು. ಇವಳನ್ನಂತೂ ಸುಮ್ಮನೆ ಬಿಡಬಾರ್ದು. ಯಾವಾಗ ಬಾಯ್ ಬಿಡ್ತಾಳೋ ಹೇಳೋದಕ್ಕಾಗಲ್ಲ. ಇನ್ನು ಹೆಂಡತಿ ಅನ್ನಿಸ್ಕೊಂಡ್ರೋಳು ಯಾರ ಜೊತೆ ಇದ್ದಾಗ ಬಾಯ್ ಬಿಡ್ತಾಳೋ ಅದು ಹೇಳೋದಕ್ಕಾಗಲ್ಲ. ಇಬ್ರು ಹೆಂಗಸರ ಜೊತೆ ಸಿಕ್ಕಾಕೊಂಡು ಸಾಕಾಗೋಗಿದೆ ನನ್ನ ಕರ್ಮ. ಅಯ್ಯೋ ದೇವ್ರಿ, ಈ ಮನೆಗೆ ಬಂದ್ಮೇಲೆ ಬಾಸ್ ಜೊತೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ರೀಲ್ಸ್ ಬಿಡಿ ವಾಟ್ಸಪ್ DP ಹಾಕೊಂಡಂತ ಹೋದ್ರು ಹಾಸ್ಪಿಟಲ್ ಅಲ್ಲಿ BP ಚೆಕ್ ಮಾಡ್ದಂಗೆ ಆಗ್ತಿದೆ ನನ್ನ ಜೀವನ. ಬಾಸ್ ಜೊತೆ ಕೆಲಸ ಮಾಡಿದ್ಮೇಲೆ ಒಬ್ಬ ಮನುಷ್ಯನಿಗೆ ಉಸಿರಾಡಕ್ಕೆ ಬಾಡಿಲಿ ಒಂದು ತೂತಾದ್ರೂ ಇರ್ಬೇಕು. ಈ ಮನೆಗೆ ಬಂದ್ಮೇಲೆ ನನ್ನ ಬಾಡಿ ಫುಲ್ ದೋಸೆನೇ ಆಗ್ಬಿಟ್ಟಿದೆ. ಅಲ್ಲಲ್ಲಿ ತೂತು ಉಸಿರು ಹೇಳ್ಕೊಳ್ಳೋದಕ್ಕಿಂತ ಜಾಸ್ತಿ ತುಚ್ಚಂತ ಬಿಡೋದೇ ಆಗೋಗಿದೆ ನನ್ನ ಜೀವನ. ಏನ್ ಮಾಡ್ಲಪ್ಪ ದೇವ್ರಿ. ಸರ್, ನಿಮ್ದೇ ಆರಾಮ್ ಜೀವನ ಸರ್. ಸರ್, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನಂಗೊಂದು ಕೆಲಸ ಇದ್ರೆ ಹೇಳಿ ಸರ್. ಈ ಮನೆಯಲ್ಲಿದ್ದು ಭಯದಲ್ಲೇ ಸಾಯೋ ಬದಲು ಟಯರ್ಡ್ ಆಗದೆ ರಿಟೈರ್ಮೆಂಟ್ ಆಗೋವರೆಗೂ ಸೆಲೆಕ್ಟ್ ಹೊಟ್ಕೊಂಡೇ ಬದುಕ್ತೀನಿ ಸರ್. ಯಾಕೆ, ಏನಾಯ್ತು? ಏನಂತ ಹೇಳಿ ಸರ್, ಏಜೆ ಸರ್ ಕರ್ತಿದ್ದಾರೆ. ಅವರು ಸುಮ್ಮನೆ ಕರೆದ್ರೆ ನಮ್ಮ ಮೈಯಲ್ಲಿರೋ ಮೂಳೆಗಳೆಲ್ಲ ಎದ್ದು ನಿಂತು ಪ್ರೆಸೆಂಟ್ ಸರ್ ಅಂತ ಅಟೆಂಡೆನ್ಸ್ ಕರೆಯುತ್ತೆ. ಇನ್ನು ಸಿಟ್ಟಲ್ಲಿ ಕರೆದ್ರೆ ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ? ಏಜೆ ಕಂಡ್ರೆ ಯಾಕಷ್ಟು ಹೆದರ್ಬೇಕು? ಸರ್, ನೀವು ಮನೆ ಅಡಿಗೆ ಇಷ್ಟಪಡ್ತೀರಂದ್ರೆ ಅದಕ್ಕೆ ಕಾರಣ ಏನ್ ಸರ್? ಕೈ ರುಚಿ. ಅದೇ ಉತ್ತರ ಸರ್, ಅದೇ ಉತ್ತರ. ಏಜೆ ಸರ್ ಕೈಯಲ್ಲಿ ಓದೆ ತಿಂದವ್ರಿಗೆ ಮಾತ್ರ ಅವ್ರ ಕೈ ರುಚಿ ಗೊತ್ತು. ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನಿದೆ ಸರ್? ಅಂದ್ರೆ ನೀವು ಬಾಸ್ಗೆ ಸಿಕ್ಕಾಪಟ್ಟೆ ಕ್ಲೋಸ್ ಅಲ್ವಾ, ಹಾಗಂದೆ. ಸರ್ ಪ್ಲೀಸ್ ನಂಗೊಂದು ಹೆಲ್ಪ್ ಮಾಡಿ ಸರ್. ಏಜೆ ಸರ್ ನನ್ನನ್ನು ಯಾಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಯಾಕೆ ಕರೆದಿದ್ದೀರಂತ ಕೇಳಕ್ ಹೋದ್ರೆ ಓದೆ ಬೀಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಸರ್. ಜೊತೆಲಿ ಯಾರಾದ್ರೂ ಇದ್ರೆ ಆ ಓದೆ ಕ್ಯಾನ್ಸಲ್ ಆದ್ರೂ ಆಗ್ಬೋದು. ಪ್ಲೀಸ್ ನನ್ನ ಜೊತೆ ಬನ್ನಿ ಸರ್. ಮೊದಲೇ ಡಿಪಾರ್ಟ್ಮೆಂಟ್ ಅವ್ರು ನೀವು. ಅಲ್ಲೋಗಿ ನಂಗೆ ಏನಾದ್ರೂ ಮಿಸ್ ಆಗಿ ಹೆಚ್ಚು ಕಡಿಮೆ ಆದ್ರೆ ನೀವೇ ನನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಹೆಲ್ಪ್ ಮಾಡಬೇಕು ಸರ್. ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಬನ್ನಿ. ಕರ್ಮ. ಸರ್, ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗ್ತಾ ಇರ್ಬೇಕು. ಕಾರಣಗಳು ಹೇಳ್ತಾ ಕುತ್ಕೊಳ್ಳೋದಲ್ಲ. ಬಾಸ್ ಯಾಕೆ ರಾಜೀನಾಮೆ ಕೇಳ್ತಿದ್ದಾರೆ? ಪಾಲಿಟಿಕ್ಸ್ಗೆ ಏನಾದರೂ ಸೇರ್ಕೊಂಡ್ರ? ಆದ್ರೂ ರಾಜೀನಾಮೆ ಕೊಡುವಂತ ಗನಂದಾರಿ ಕೆಲಸ ಮಾಡಿಲ್ವಲ್ಲ ನಾನು. ಏನ್ ನೋಡ್ತಾ ಇದೀಯ? ಹೇಳಿದ ಕೆಲಸ ಮಾಡೋಕ್ಕಾಗಲ್ಲ ಅಂದ್ಮೇಲೆ ಯಾಕಿರ್ಬೇಕು? ಮಂತವ್ರನ್ನೆಲ್ಲ ಲೈನಲ್ಲಿ ನಿಲ್ಸಿ ಶೂಟ್ ಮಾಡ್ಬಿಡ್ಬೇಕು. ಸರಿಯಾಗಿ ಕೆಲಸ ಮಾಡಿದ್ರೆ ಸಂಬಳ ತಗೊಂಡ್ರೆ ಸಂಬಳ ಎಳ್ಸೋ ಬೆರಡ್ಗೂ ನಾಚಿಕೆ ಆಗ್ಬೇಕು. ಬಾಸ್ ಯೋಗರಾಜ್ ಭಟ್ರಿಗೆ ಫ್ರೆಂಡ್ ಇರಬೇಕು ಅನ್ಸುತ್ತೆ. ಬೈತಿದ್ದಾರೆ, ಆದ್ರೆ ಏನ್ ಬೈತಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ಲ. ಗುಡ್ ಮಾರ್ನಿಂಗ್ ಏಜೆ. ಗುಡ್ ಮಾರ್ನಿಂಗ್ ದೇವ್. ಬಾ ಕೂತ್ಕೋ. ಇಡಿಯಟ್, ನಿನಗೆ ಹೇಳ್ತಾ ಇರೋದು. ಸರ್, ನೀವು ಯಾಕೆ ಬೈತಿದ್ದೀರಂತ ಹೇಳಿಬಿಟ್ಟು ಬೈಬೋದಲ್ವಾ ಸರ್? ಬೇಕಾದ್ರೆ ನಿಮಗೆ ರಿಕ್ವೆಸ್ಟ್ ಲೆಟರ್ ಕೊಡ್ತೀನಿ. ಅಂದ್ರೆ ನಾನು ತುಂಬ ಮಿಸ್ಟೇಕ್ ಮಾಡ್ತಾ ಇರ್ತೀನಿ. ಯಾವ ತಪ್ಪು ಅಂತ ಗೊತ್ತಾದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸರ್? ಇದು ನನ್ನ ಸವಿನಯ ಪ್ರಾರ್ಥನೆ, ಒಂದು ರಿಕ್ವೆಸ್ಟ್ ಸರ್ ಅಷ್ಟೇ. ಮನೇಲಿ CCTV ಹಾಳಾಗಿ ಎಷ್ಟು ದಿನ ಆಯ್ತು, ಇನ್ನೂ ಸರಿ ಹೋಗಿಲ್ಲ. ಯಾಕೆ?
ಅದೆಷ್ಟು ಇಂಪಾರ್ಟೆಂಟ್ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಅಯ್ಯೋ ದೇವ್ರೆ, ಕ್ಯಾಮ್ರಾ ಹಾಳಾಗಿದ್ಯಾ? ಯಾರು ಹೇಳಲೇ ಇಲ್ವಲ್ಲಪ್ಪ. ಸರ್ CC ಕ್ಯಾಮರಾ ಮದರ್ ಬೋರ್ಡ್ ಮೇಲೆ ನಾನು ಕಂಪನಿಗೆ ರಿಪೋರ್ಟ್ ಮಾಡಿದ್ದೀನಿ ಸರ್. ಅದಕ್ಕೆ ಅವರು ಇದು ಫಾರಿನ್ ಸಿಸ್ಟಮು, ಲೋಕಲಲ್ಲಿ ಎಲ್ಲೂ ಸರ್ವಿಸ್ ಮಾಡೋರು ಸಿಗಲ್ಲ, ನಮ್ಮ ಕಂಪನಿಗೆ ಬೆಸ್ಟ್ ಇಂಜಿನಿಯರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಎಷ್ಟೊತ್ತಿಗೆ ಬರ್ತಾನೆ? ಗೊತ್ತಲ್ಲ ಸರ್, 1 2 3 4 ಡೇಸ್ ಆಗುತ್ತಂತೆ ಸರ್. ವಾಟ್, 4 ಡೇಸಾ? 4 ಡೇಸ್. ಅಲ್ಲಿ ತನಕ ಸೆಕ್ಯೂರಿಟಿಗೆ ಏನ್ ಮಾಡಬೇಕು? ಇದೆ ಸರ್, ಆದ್ರೂ 4 ದಿನ ಕಾಯ್ಬೇಕಷ್ಟೇ. ಏನ್ ಮಾತಾಡ್ತಿದ್ದೆ ಅಂತ ಗೊತ್ತಿದೆ ನಿಮಗೆ? CCTV ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು ತಾನೆ? 4 ದಿನ ಎಲ್ಲ ಕಾಯಕ್ಕಾಲ, ಇಮಿಡಿಯೇಟ್ ಆಗಿ ಅರೇಂಜ್ ಮಾಡು. ಬೇಕಾದ್ರೆ ಅವ್ರನ್ನ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದ್ರು ಖರ್ಚು. 4 ದಿನ ಎಲ್ಲ ಕಾಯಕ್ಕಾಲ. ಸರ್ ಅವರು ಫ್ಲೈಟಲ್ಲೇ ಬರ್ತಿದ್ದಾರೆ, ಅದಕ್ಕೆ 4 ದಿನ ಅಂದೆ. ಅವರು ಬೇರೆ ಯಾವುದೋ ಪ್ರಾಜೆಕ್ಟಲ್ಲಿ ಬ್ಯುಸಿ ಆಗಿದ್ದಾರಂತೆ, ಅದು ಮುಗಿಸ್ಕೊಂಡು ಇಲ್ಲೇ ಬರ್ತಾರಂತೆ ಸರ್. ಎಲ್ಲ ಚೆಕ್ ಮಾಡಿ ಹೇಳ್ತಿದ್ದೀನಿ, 4 ದಿನ ಆಗುತ್ತೆ ಸರ್. 4 ಡೇಸ್ ಎಲ್ಲ ಟೈಮ್ ಕೊಡಕ್ಕಾಗಲ್ಲ, 2 ಡೇಸ್ ಅಲ್ಲಿ ಆಗಬೇಕು. ಕರೆಕ್ಟ್? ಎಷ್ಟು ದಿನ ಹೇಳಿದವರು? 2 days. 4 ಡೇಸ್ Really? ರೂಲಿ. ಆಹಾ, ನಾ ಬಯಸದೆ ಬಂದ ಭಾಗ್ಯ. 4 ದಿನ, 4 ಡೇಸ್. ಆ ಪವಿತ್ರನ ಕೆಲಸ ಈಸಿಯಾಗಿ ಮುಗಿಸ್ಬಿಡ್ಬೋದು. ಅಜ್ಜಿ 20 ಆಯ್ತು. ಏನದು 20 ನಿಮಿಷ ಆಯ್ತು. ಇನ್ನು ಎಷ್ಟೊತ್ತು ರೆಡಿ ಆಗ್ತೀರಾ ಅಜ್ಜಿ? ಯಾಕಷ್ಟು ಅರ್ಜೆಂಟ್ ಮಾಡ್ತೀಯಾ? ಹೆಣ್ಣಿಗೆ ಅಲಂಕಾರನೇ ಭೂಷಣ ಅಂತ ದೊಡ್ಡವ್ರು ಹೇಳಿದ್ ಕೇಳಿಲ್ವಾ? ಅಜ್ಜಿ, ನಾನು ಚಿರಯೌವನದ ತರುಣಿ ಆದ್ರೂ ನೀವ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ ತಕ್ಷಣ ಪಟ್ ಅಂತ ರೆಡಿ ಆದೆ. ಆದ್ರೆ ನೀವಿನ್ನೂ ರೆಡಿ ಆಗ್ತಾನೆ ಇದ್ದೀರಾ. ಓ, ದೇವಸ್ಥಾನಕ್ಕೆ ಬರೋ ಆಂಟಿರೆಲ್ಲ ನಿಮ್ಮ ಹತ್ರ ಬಂದ್ಬಿಟ್ಟು ಅಜ್ಜಿ ಬ್ಯೂಟಿ ಸೀಕ್ರೆಟ್ ಏನು ನಿಮ್ದು ಅಂತ ಕೇಳಬೇಕು ಅಂತಾನಾ? ಏ ತರ್ಲೆ, ಅಲಂಕಾರ ಮಾಡ್ಕೊಳ್ಳೋದು ಚೆನ್ನಾಗಿ ಅಂತಲ್ಲ, ಲಕ್ಷಣವಾಗಿ ಕಾಣಕ್ಕೆ. ಈಗ್ಲೇ ಹೀಗೆ, ಇನ್ನು ಆ ಕಾಲದಲ್ಲಿ ಹೇಗಿದ್ರೋ. ಇಷ್ಟು ಬ್ಯೂಟಿಫುಲ್ ಆಗಿರೋ ನಿಮ್ಗೆ ಆ ಕಾಲದಲ್ಲಿ ನಿಮ್ ನಗುನೇ ನಿಮ್ ಲಿಪ್ಸ್ಟಿಕ್ ಆಗಿತ್ತು ಅನ್ಸುತ್ತೆ. ಆಹಾ, ಆ ಕಣ್ಣಲ್ಲಿರೋ ಕಾಂತಿನೇ ನಿಮಗೆ ಕಾಜಲ್ಲು. ಆಹಾ, ನಿಮ್ ಕೇಶ ರಾಶಿಯಲ್ಲಿರೋ ಹೊಳಪೆ ನಿಮಗೆ ಕಿರೀಟ. ಅಜ್ಜಿ, ನಿಮ್ಮ ನಡಿಗೆಯೇ ಕಾಲ್ಗೆಜ್ಜೆ, ನಿಮ್ಮ ಬೆರಳುಗಳ ಚಲನವಲನಗಳೇ ನಿಮ್ಗೆ ಉಂಗುರ ಆಗಿತ್ತು ಅನ್ಸುತ್ತೆ ಅಲ್ವಾ? ಆಮ್ ಐ ರೈಟ್? ಮತ್ತೆ ಅಷ್ಟಿಲ್ದೆ ನಾನು 18ನೇ ವಯಸ್ಸಲ್ಲಿ ನನ್ನ ಅಕ್ಕಪಕ್ಕದ ಮನೆ ಹೆಂಗಸರೆಲ್ಲ ನನ್ನ ನೋಡಿ ಸುಮ್ಮನೆ ಹುರ್ಕೋತಾ ಇದ್ರ? ಅಕ್ಕಪಕ್ಕದವ್ರನ್ನ ಬಿಡು, ನಮ್ಮ ಕುಟುಂಬದಲ್ಲೇ ನನ್ನ ಕಸಿನ್ಸೇ ನನ್ನ ನೋಡಿ ಹೊಟ್ಟೆ ಹುರ್ಕೋತಿದ್ರು ಗೊತ್ತಾ? ಹೌದಾ? ಆ ಕಾಲದಲ್ಲಿ ಏನಾದ್ರೂ ಫೋನ್ ಇದ್ದಿದ್ರೆ ನೀವು ಸೆಲ್ಫಿ ತಗೊಂಡು ಸ್ಟೇಟಸ್ಗೆ ಹಾಕಿ ಎಲ್ಲಾರನ್ನೂ ಉರಿಸ್ತಿದ್ರಿ ಅಲ್ವಾ? ಅಜ್ಜಿ ಸಾಕು, ರೆಡಿ ಆಗಿದ್ದು, ಬನ್ನಿ ಹೋಗೋಣ. ಯಮ್ಮ, ಬೆಳಿಗ್ಗೆ ಹೋದ್ರೆ ರಾತ್ರಿ ಆಗತ್ತೆ ಬರೋಕ್ಕೆ. ಅಲ್ಲಿವರೆಗೂ ಆರಾಮಾಗಿರೋ ಹಾಗೆ ರೆಡಿ ಆಗ್ಬೇಡ್ವಾ ನಾವು? ನಾವಿಬ್ರು ಹೀಗೆ ಒಟ್ಟಿಗೆ ಹೊರಗಡೆ ಹೋದ್ರೆ ನೋಡ್ದವ್ರು ನಮ್ಮನ್ನ ಅಕ್ಕ ತಂಗಿರು ಅನ್ಕೊಳಲ್ವಾ? ಹೌದೌದು, 100% ಕರೆಕ್ಟು. ನಾನು ಅಕ್ಕ, ನೀವು ತಂಗಿ. ಸರಿ ಸರಿ, ನಾನು ರಾಮಗೆ ಹೇಳಿದ್ದೀನಿ ಲೀಲಾನು ನನ್ನ ಜೊತೆ ಬರ್ತಿದ್ದಾಳೆ ಅಂತ. ಆಮೇಲೆ ನೀನು ಲೇಟ್ ಆಯ್ತು ಅದು ಇದು ಅಂತ ರಾಗ ಎಳಿಬಾರ್ದು, ಗೊತ್ತಾಯ್ತಾ? ಅಪ್ಪಣೆ ಮಹಾರಾಣಿ. ಹೋಗೋಣ ಇವಾಗ, ನಡಿ. ಬನ್ನಿ 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 ಬನ್ನಿ.
ಎಲ್ಲಿ ಏಜೆ? ನಮ್ಮ ಫ್ಯಾಮಿಲಿ ಫ್ರೆಂಡು ಭಾರದ್ವಾಜ್ ಅವರು ಇದ್ದಾರೆ. ಗೊತ್ತು, ನೆನ್ನೆ ಅಷ್ಟೇ ಭಾರದ್ವಾಜ್ ಅವರು ಅವ್ರ ಮಗನಿಗೆ ಬಿಸ್ನೆಸ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅದೇ ಖುಷಿಗೆ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಫ್ಯಾಮಿಲಿ ಸಮೇತ ಬರಬೇಕು ಅಂತ ತುಂಬ ಫೋರ್ಸ್ ಮಾಡಿದ್ದಾರೆ. ಅದಕ್ಕೆ ಹೋದ್ ಬರೋಣ ಅಂತ ಕರೆದೆ. ನಾವು ರೆಡಿ ಇದ್ದೀವಿ ಏಜೆ. ಸರಿ, ಹಾಗಾದ್ರೆ ಅಮ್ಮ ಮತ್ತೆ ಲೀಲನ್ನು ಬರೋದಕ್ಕೆ ಹೊರಡೋಣ. ಏಜೆ, ಅಜ್ಜಿ ಮತ್ತೆ ಲೀಲಾ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಓ, ಅಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬೆಳಿಗ್ಗೆ ಹೇಳ್ತಾ ಇದ್ರು. ಫೈನ್, ಸರು, ದೇವ್ರನ್ನ ಬರೋದಕ್ಕೆ ಹೇಳು, ನಮ್ಮ ಜೊತೆನೆ ಕರ್ಕೊಂಡು ಹೋಗೋಣ. ಓಕೆ ಏಜೆ. ಆಯ್ತೆ, ಕರೆದ್ರಂತೆ? ಹಾ ದೇವ್, ನಮ್ಮ ಫ್ಯಾಮಿಲಿ ಫ್ರೆಂಡ್ದು ಒಂದು ಪಾರ್ಟಿ ಇತ್ತು, ಎಲ್ಲರೂ ಹೊರಟಿದ್ವಿ. ನೀನು ಜೊತೆಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಬಾ ಹೋಗೋಣ. ಎಲ್ಲರೂ ಹೋಗ್ತಿದ್ದಾರ? ಹಾಗಿದ್ರೆ ಮನೇಲಿ ನಾನೊಬ್ನೇ. ಈ ಅವಕಾಶ ಮಾತ್ರ ಬಿಡ್ಲೇಬಾರ್ದು. ಏಜೆ, ನೀವು ಹೋಗ್ಬಿಟ್ಟು ಬನ್ನಿ, ನಿಮ್ಗೆ ಈ ಪಾರ್ಟಿ ಎಲ್ಲ ಸೆಟ್ ಆಗಲ್ಲ. ಯಾಕೆ? ಪಾರ್ಟಿ ಅಂದ್ರೆ ಅಲರ್ಜಿ ನನಗೆ. ಆಗಲ್ಲ ಏಜೆ, ಫ್ಯಾಮಿಲಿ ಪಾರ್ಟಿ ಅಂತ ಹೇಳ್ತಾ ಇದ್ದೀರಾ. ಗುರುತು ಪರಿಚಯ ನನಗಲ್ಲಿ ಯಾರೂ ಇರಲ್ಲ, ಒಬ್ಬನೇ ಇರಬೇಕಾಗತ್ತೆ. ನೀವು ಹೋಗ್ಬಿಟ್ಟು ಬನ್ನಿ ಏಜೆ. ನಾವೆಲ್ಲ ಹೋದರೆ ಮನೇಲಿ ನೀನು ಒಬ್ಬನೇ ಇರಬೇಕಾಗತ್ತೆ. ಬಿಕಾಸ್ ಮನೇಲಿ ಯಾರೂ ಇಲ್ಲ ದೇವ್. ಪರವಾಗಿಲ್ಲ ಏಜೆ, ನನಗೆ ಜಾಸ್ತಿ ಜನ ಇದ್ದರೆ ಸ್ವಲ್ಪ ತಲೆನೋವು ಶುರು ಆಗುತ್ತೆ. ಹಾಗಾಗಿ ಮನೇಲಿ ಆರಾಮಾಗಿ ರೆಸ್ಟ್ ಮಾಡ್ತೀನಿ. ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಓಕೆ ದುರ್ಗಾ, ನೀವು ಹೋಗಿರಿ, ಬರ್ತೀನಿ. ಎಷ್ಟೋ ದಿನ ಆದ್ಮೇಲೆ ಏಜೆ ನನ್ನೊಬ್ಬನೇ ಮನೇಲಿ ಬಿಟ್ಟು ಹೋಗ್ತಿದ್ದಾನೆ. ದೇವ್, ನೀನೊಬ್ಬನೇ ಮನೇಲಿ ಇರೋದು ಬೇಡ ಅನ್ಸುತ್ತೆ. ಒಂದು ಕೆಲಸ ಮಾಡ್ತೀನಿ, ನಾನು ವಿಶ್ವರೂಪನ ಇಲ್ಲೇ ಇರೋದಕ್ಕೆ ಹೇಳ್ತೀನಿ. ನಿನಗೂ ಕಂಪ್ನಿ ಆಗುತ್ತೆ. ಮೊರೋವರ್ ಒಬ್ಬನೇ ಇದ್ರೆ ಮತ್ತೆ ಕೈಯೆಲ್ಲ ಕುಯ್ಕೊಂಡು ನೋವು ಮಾಡ್ಕೋತೀಯ ಅನ್ನೋ ಭಯ ನನಗೆ. ವಿಶ್ವರೂಪ್ ಜೊತೆಲಿದ್ರೆ ನೀನು ಸೇಫ್ ಆಗಿರ್ತೀಯ, ಕಂಪನಿ ನೋಡುತ್ತೆ. ವಿಶ್ವರೂಪ್, ವಿಶ್ವರೂಪ್ ಸರ್, ನೋಡು, ನಾವೆಲ್ಲ ಪಾರ್ಟಿಗೆ ಹೋಗ್ತಾ ಇದೀವಿ. ದೇವ್ ಒಬ್ಬನೇ ಮನೇಲಿ ಇರ್ತಾನೆ. ಅವನನ್ನು ಹುಷಾರಾಗಿ ನೋಡ್ಕೋಬೇಕು. ದೇವ್ಗೇನೇ ಹೆಚ್ಚು ಕಮ್ಮಿ ಆದರೂ ನಾನು ನಿನ್ನನ್ನೇ ಕೇಳೋದು, ನೋಡ್ಕೋಬೇಕು. ಸರಿ ಸರ್, ನಿಮ್ಮ ಮಾತನ್ನು ನಾನು ಚಾಚು ತಪ್ಪದೆ ಪಾಲಿಸ್ತೀನಿ ಸರ್. ನೀವು ಹೋಗಿ ಬನ್ನಿ. ಏನು ಹಂಗೆ ನೋಡ್ತಾ ಇದ್ದೀರಾ? ಬಾಸ್ ನಿಮ್ಮನ್ನು ಚಾಚು ತಪ್ಪದೆ ನೋಡಕ್ಕೆ ಹೇಳಿದ್ದಾರೆ, ಅದಕ್ಕೆ ನೋಡ್ತಾ ಇದ್ದೀನಿ. ಅಪ್ಪ, ಕಾಫಿ. ನಿಮ್ಮ ಅಕ್ಕಂಗೆ ಫೋನ್ ಮಾಡಿದ್ಯೇನಮ್ಮ? ಹೇಗಿದ್ದಾಳಂತೆ? ಚೆನ್ನಾಗಿದ್ದಾಳಪ್ಪ. ಅವಳಿಗೇನಮ್ಮ, ಯಾವಾಗಲೂ ಚೆನ್ನಾಗೇ ಇರ್ತಾಳೆ. ಯಾಕೆ ಹೇಳು? ಅವಳ ಮನಸ್ಸು ಅಂಥದ್ದು. ನಿರ್ಮಲವಾಗಿರೋ ಮನಸ್ಸಿರೋರು ಜೀವನ ಎಲ್ಲ ಹಾಗೆ. ಎಂಥ ಕಷ್ಟ ಬಂದರೂ ಏನೇ ಆದರೂ ಅವ್ರು ಚೆನ್ನಾಗಿರ್ತಾರೆ. ಅವಳಿಗಿನ್ನೂ ಬುದ್ಧಿ ಬರೋ ವಯಸ್ಸಾಗಿರ್ಲಿಲ್ಲ. ಚಿಕ್ಕಂದಿಂದಾನೇ ಅಷ್ಟು ಒಳ್ಳೆತನ ಇತ್ತು ಗೊತ್ತಾ? ಅದು ನೀನು ಹುಟ್ಟಿದ ಮೇಲಂತೂ ಇದು ನನ್ನ ಮಗು ಅಂತ ನಮಗೇ ನಿನ್ನ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ. ಬಹುಶಃ ನಿನಗಾವಾಗ 3 ವರ್ಷ ವಯಸ್ಸಿರಬೇಕು. ನಾನು ನಿಮ್ಮಿಬ್ಬರಿಗೂ ದೊಡ್ಡ ದೊಡ್ಡ ಬೊಂಬೆ ತೆಕ್ಕೊಟ್ಟಿದ್ದೆ. ನೀನು ನಾವು ಏನೇ ತೆಕ್ಕೊಟ್ರು ಕಳ್ಕೊತಾ ಇದ್ದೆ, ಕಳ್ಕೊಂಡು ಅಳ್ತಾ ಇದ್ದೆ. ನಿನ್ನ ಅಳು ನೋಡೋಕ್ಕಾಗದೆ ಅವಳೇನು ಮಾಡ್ತಿದ್ಲು ಗೊತ್ತಾ? ಅವಳು ಗೊಂಬೆ ನಾನು ನಿನಗೆ ಕೊಟ್ಬಿಟ್ಟು ನನ್ನ ಗೊಂಬೆ ಕಳೆದು ಹೋಯ್ತು ಅಂತ ಅಮ್ಮನ ಹತ್ರ ಹೇಳ್ಬಿಟ್ಟು ಅಮ್ಮನ ಹತ್ರ ಒದೆ ತಿಂತಾ ಇದ್ಲು ಪಾಪ. ಅಷ್ಟು ಅಕ್ಕರೆ ಕಣಮ್ಮ, ಚಿಕ್ಕ ವಯಸ್ಸಿಂದಾನೆ ನಿನ್ನ ನೋಡಿದ್ರೆ.
ಕೌಸಲ್ಯನಿಗಿಂತ ಜಾಸ್ತಿ ಮುದ್ದು ಮಾಡಿ ನಿನ್ನನ್ನು ಬೆಳೆಸಿದಾಳೆ. ನಿನ್ನನ್ನು ಕಂಡ್ರೆ ಅಷ್ಟೊಂದು ಪ್ರೀತಿ ಕಣಮ್ಮ ಅವಳಿಗೆ. ಅಕ್ಕ ಕಾರಣ ಇಲ್ಲದೆ ಏನೂ ಮಾಡಲ್ಲ. ಆದ್ರೆ ದೇವ್ ವಿಷಯದಲ್ಲಿ ಯಾಕೆ ಹೀಗೆ ಮಾಡ್ತಿದ್ದಾಳೆ? ದೇವ್ ಒಳ್ಳೆತನ ಅಕ್ಕಂಗೆ ಯಾಕೆ ಅರ್ಥ ಆಗ್ತಿಲ್ಲ? ನನ್ನ ಮಗನ್ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ವಲ್ಲ. ಮನೇಲಿ ಯಾರು ಇಲ್ಲ, ಪವಿತ್ರನ ಕತೆ ಈಸಿಯಾಗಿ ಮುಗಿಸ್ಬಿಡೋಣ ಅಂತಂದ್ರೆ ಈ ನನ್ನ ಮಗನ್ ಬೇರೆ ತಗೊಳಕ್ ಹೋಗಿದ್ದಾನೆ ಏಜೆ. ತಲೆ ಕೆಟ್ಟರೆ ಪವಿತ್ರನ ಜೊತೆ ಇನ್ನೂ ಎತ್ ಬಿಡೋದೆ. ಒಂದು ಕೊಲೆ ಮಾಡ್ದವನ್ಗೆ ಇನ್ನೊಂದು ಮರ್ಡರ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಯಾಕೆ ಸರ್ ನನ್ನ ತಿನ್ನೋಗ್ ನೋಡ್ತೀರಾ? ನಾನು ಅಂತವನಲ್ಲ. ನಾನೇನಂದೆ? ನನ್ನ ಪಾಡಿಗೆ ನನ್ನಷ್ಟು ಕೂತಿಲ್ವಾ? ಏಜೆ ಸರ್ ಹೆಂಗೆ ದುರು ಹುಡ್ಕೊಂಡು ನೋಡ್ತಾರೆ, ನೀವು ಹಾಗೆ ನೋಡ್ತಿದ್ದೀರಾ, ಅದಕ್ಕೆ ಕೇಳಿದೆ. ಹಾಗೇನಿಲ್ಲ, ನಿಮ್ ಜೊತೆ ಕಂಪ್ನಿ ಹೊಸ್ತಲ್ವಾ, ಅದಕ್ಕೆ ಸುಮ್ಮನೆ ಕೂತಿದ್ದೆ. ಅಯ್ಯೋ ಏನ್ ಕಂಪ್ನಿನೋ ಏನ್ ಸರ್, ಎಲ್ರಿಗೂ ಬೆಳಿಗ್ಗೆ 9 ಗಂಟೆ ಕೆಲಸ ಸ್ಟಾರ್ಟ್ ಆದ್ರೆ ಸಂಜೆ 5-6 ಗಂಟೆಗೆ ಮುಗ್ದೋಗುತ್ತೆ. ಎಲ್ರು ಊಟದ ಬಾಕ್ಸ್ನ ಹಿಂಗ್ ಇಟ್ಕೊಂಡು ಟಾಟಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ನನ್ ಕತೆ ನೋಡಿ ಸರ್, ರಾತ್ರಿ ಇಷ್ಟೊತ್ತಿಗೆ ನನ್ ಕೆಲಸ ಶುರುವಾಗ್ತಿದೆ. ಅದ್ ಯಾವಾಗ ಮುಗಿಯುತ್ತೋ ಏನೋ, ಅದಕ್ಕೆ ಎಲ್ಲಾದ್ರೂ ಒಂದ್ ಕಡೆ ನನ್ ಕೆಲಸ ಕೊಡಿಸಿ ಸರ್. ನನ್ ಬಾಳು ನೋಡಿ ಸರ್, ಹೊಸದಾಗಿ ಮದುವೆ ಆಗಿರೋ ಹುಡುಗಿ ತರ ಆಗೋಗಿದ್ದೀನಿ. ಈ ಕಡೆ ಗಂಡ ಹೊರಗಡೆ ಕಳ್ಸಲ್ಲ, ಆ ಕಡೆ ಅತ್ತೆ ಕರೆಯೋದು ಬಿಡಲ್ಲ, ಮಧ್ಯದಲ್ಲಿ ಸಾಯ್ತಿದ್ದೀನಿ. ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್? ದರಿದ್ರ ನನ್ನ ಮಗ ತಲೆ ತಿಂತಾ ಇದ್ದಾನೆ. ಇನ್ನೊಂದು ಮಾತು ಜಾಸ್ತಿ ಆಡ್ಲಿ, ಇವನು ಇಲ್ಲೇ ಎತ್ತು ಬಿಡ್ತೀನಿ. ಸರ್, ನಿಮ್ಮಿಂದ ನಂಗೊಂದು ಹೆಲ್ಪ್ ಆಗ್ಬೇಕಿತ್ತು, ಆದ್ರೆ ಯಾರಿಗೂ ಹೇಳ್ಬಾರ್ದು. ಏನು? ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೋಗಿ ಬರಲ್ಲ? ಬಾಸ್ ನಿಮ್ ಜೊತೆ ಕಂಪನಿ ಕೊಡಂತ ಹೇಳಿದ್ದಾರೆ. ಅಂದ್ರೆ ಅವರಿಗೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಅಕ್ರೆ ಅಲ್ವಾ, ಹಾಗೆ ನೀವೇನಾದ್ರೂ ಬೇಜಾರು ಮಾಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಹಾಗೆ ಅವ್ರಿಗೆ ಭಯ. ನೀವೇನಾದ್ರೂ ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ನಾನು ಸ್ವಲ್ಪ ಹೋಗಿ ಬರಲ್ಲ. ಆದ್ರೆ ಬಾಸ್ ಕೇಳಿದಾಗ ನಾನು ನಿಮ್ ಜೊತೆನೆ ಅನ್ಕೊಂಡಿದ್ದೆ ಅಂತ ಹೇಳ್ಬೇಕು. ಪ್ಲೀಸ್ ಒಂದೇ ಒಂದು ಸುಳ್ಳು ಹೇಳಿ ಪ್ಲೀಸ್. ಏನ್ ವಿಶ್ವರೂಪ್ ಇಂಥ ಮಾತು ಕೇಳಿದ್ರಿ? ಏಜೆ ನಾನು ತುಂಬಾನೇ ಕ್ಲೋಸ್, ನಾನು ಏನ್ ಹೇಳಿದ್ರು ನಂಬ್ತಾರೆ. ಡೋಂಟ್ ವರಿ, ನಿಮ್ದೇನೇ ಕೆಲಸ ಇದ್ರು ಮುಗಿಸ್ಕೊಂಡು ಬನ್ನಿ. ನೀವು ಎಂತ ಒಳ್ಳೆ ಮನ್ಸಿರೋರು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವೇನು ಯೋಚನೆ ಮಾಡಬೇಡಿ, ಹೋಗ್ಬಿಟ್ಟು ಬನ್ನಿ. ನೀವು ನನ್ನ ಜೊತೆನೇ ಇದ್ರಿ ಅಂತ ನಾನು ಹೇಳ್ತೀನಿ, ಓಕೆನಾ? ಸರ್, ದೇವರು ಯಾವುದೋ ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಾರಂತೆ. ಇನ್ಮೇಲಿಂದ ನೀವು ನನಗೆ ದೇವರು ಸರ್. ಅದೇ ದುಡ್ಡಲ್ಲಿ ನಿಮ್ಗೊಂದು ದೇವಸ್ಥಾನ ಕಟ್ಟಿ ಬೆಳಿಗ್ಗೆ ನಾನೇ ಬೇಗ ಎದ್ದು ಕೈ ಮೇಲೆ ಪಚ್ಚ ಕರ್ಪೂರ ಹಚ್ಚಿ ನಿಮ್ ಮೂರ್ತಿಗೆ ಆರತಿ ಮಾಡ್ತೀನಿ ಸರ್. ಪ್ಲೀಸ್ ಸರ್, ಪ್ಲೀಸ್. ಸ್ವರೂಪ್, ಪರವಾಗಿಲ್ಲ, ನೀವು ಹೊರಡಿ, ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವನ್ ಟೈಮ್ ಚೆನ್ನಾಗಿತ್ತು, ಬದುಕೊಂಡ. ಇನ್ನ ಈ ಮನೆಯಲ್ಲಿ ನಾನು ನನ್ನ ಹೆಂಡತಿ ಪವಿತ್ರಕ್ಕ ಹ್ಯಾಪಿ ಡೆತ್ ಡೇ ಟು ಯು, ಹ್ಯಾಪಿ ಡೆತ್ ಡೇ ಟು ಯು, ಹ್ಯಾಪಿ ಡೆತ್ ಡೇ ಟು. ಆಲ್ರೆಡಿ ಸತ್ತು ಬಿದ್ದಿದ್ದಾಳೆ. ಇವಳಿಗೆ ಸಾವು ಬೇರೆ. ಸತ್ತ ಹೆಣಕ್ಕೆ ಸಾವು. ಸ್ಟ್ರಗಲಿಂಗ್ ಇಲ್ದೆ ಸತ್ರೆ ಅದು ಮಜಾನೇ ಇರಲ್ಲ ಅಲ್ಲ ಚಿನ್ನ? ಹೇಗೆ ಸಾಯಿಸ್ಲಿ ಇವಳನ್ನ? ಹೇಗೆ 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 ನಮ್ಮ ಅಕ್ಕಪಕ್ಕನೇ ಶಸ್ತ್ರಾಸ್ತ್ರಗಳಿರುತ್ತೆ, ಅದನ್ನು ಜಸ್ಟ್ ಯೂಸ್ ಮಾಡ್ಕೋಬೇಕಷ್ಟೆ. ಚಿನ್ನು ಚಿನ್ನು ಬಂಗಾರಿ, ಚಿನ್ನಮ್ಮ.
ಬಂಗಾರಿ ಬಂಗಾರು ಬಂಗಾರು ಏನ್ ಗೊತ್ತಾ, ದಿಂಬ ಮೇಲೆ ನಾವು ಮಲಗಿದ್ರೆ ನಿದ್ರೆ, ದಿಂಬೆ ನಮ್ಮ ಮೇಲೆ ಮಲಗಿದ್ರೆ ಚಿರ ನಿದ್ರೆ. ಬಾ, ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ.